ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿಯೇ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿಯೇ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾಮಹೇಶ್ವರಿಯೇ ಮಂಗಳ ಮೂರ್ತಿ ಮಹಾಮಹಿಮೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಕರುಣಿಸಿ ಕಾಯೇ ನನ್ನವಾ ದೇವಿಯೇ ಓ ಜಗನ್ಮಾತೆ ಓ ಜಗನ್ಮಾತೆ ಓ ಜಗನ್ಮಾತೆ ಅಮ್ಮ ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಾಕ್ಷಸರನ್ನು ಸಂಹರಿಸಿದಂತೆ ಈ ಜಗದಲ್ಲಿರೋ ದುಷ್ಟರನ್ನು ಸಂಹರಿಸಲು ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ನಿತ್ಯ ಈ ಭೂಮಿ ತಾಯಿ ಸೇವೆಯೇ ಕುರಿ ಸೇವೆಯೇ ನನ್ನ ಉಸಿರು ಅಂತ ಬದುಕ್ತಾ ಇರೋ ನಮ್ಮೆಲ್ಲರನ್ನು ಉದ್ಧರಿಸು ತಾಯಿ, ಉದ್ಧರಿಸು. ಗೌರಿ ಪೂಜೆ ಮುಗಿಯಿತೆ. ಬನ್ರಿ, ಭವತಾಪ ಕಳೆಯುವ ಆ ಭವತಾರಣಿಯ ಪೂಜೆ ಮುಗಿಸಿ ನಿಮ್ ದಾರಿನ ಕಾಯ್ತಿದ್ದು. ಬನ್ನಿ, ನೀವು ಕೂಡ ಆ ತಾಯಿಗೆ ನಮಸ್ಕಾರ ಮಾಡ್ಬರ್ರಿ. ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಸಿಕೊಂಡಿರುವ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ನಿನಗೆ ಅಮ್ಮ ಎಂದು ಗರಿಬಿಚ್ಚಿ ಮಾಮರದ ಕೋಗಿಲೆಯು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ. ಭೂಮಾತೆಯ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳಿ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ. ಸ್ವಾಮಿ, ಏನ್ರಿ, ಯಾಕೋ ಏನೋ ಇವತ್ತು ನಿಮ್ಮ ಮಾತಿನಲ್ಲಿ ತುಂಬಾ ಕಠೋರತೆ ಕಂಡು ಬರ್ತಾ ಇದೆ ಅಲ್ಲ ರೀ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಈಗಿನ ಕಾಲದಲ್ಲಿ ಕಠಿಣ ಪರೀಕ್ಷೆ ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಮ್ಮ ಎಂದುಕೊಂಡೆ. ಅಂದ್ರೆ ಇದರ ನಿಜದ ಅರ್ಥ ಏನ್ರಿ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ಮಂಗಳ. ನನ್ನ ಮಾತು ಅಲ್ಲಗಳೆಯುವುದಿಲ್ಲ ಎಂದು ನನಗೆ ಮಾತು ಕೊಡ್ತೀಯಾ? ಇದು ಏನು ಮಾತು ಅಂತ ಕೇಳ್ತಾ ಇದ್ದೀರ ರೀ? ಸತಿಯಾದವಳು ಪತಿ ಆಜ್ಞೆಯನ್ನು ಪರಿಪಾಲಿಸುವುದೇ ಅವಳ ಧರ್ಮ ರೀ. ವಚನ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಪತಿ ಸೇವೆ ಮಾಡಿದ ಸತಿ 108 ವ್ರತವನ್ನು ಮಾಡಿದ್ರಿ ಏನ್ರಿ ಫಲ? ಸ್ವಾಮಿ, ಪತಿಯ ಮಾತನ್ನು ಕೇಳಿದವಳು ಸತಿನೇ ಅಲ್ಲ ನೋಡಿ. ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ, ಅದು ಯಾವ ಮಾತು ಅಂತ ಹೇಳಿ ನಾನು ನಡೆಸ್ಕೊಡ್ತೀನಿ. ಮಂಗಳ, ನಿನ್ನ
ಮಾತನ್ನು ಕೇಳಿ ನನ್ನ ಎದ್ದೇಳು ಮಂಗಳ, ಈ ನಿನ್ನ ಮಾತನ್ನು ಕೇಳಿ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ನನ್ನ ಹೃದಯದ ಬಡಿತ ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ಉಸಿರಿನ ನಿತ್ಯ ಸುಟ್ಟು ಧೂಮ್ರಕಣವಾಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ನನ್ನ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ ಬೀರ ಅಂತ ಹೇಳಿ ಅರ್ಧಕ್ಕೆ ಮಾತು ನಿಲ್ಸ್ಬಿಟ್ರಲ್ಲ, ಏನಾಯ್ತು ಹೇಳ್ರಿ? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಬೀರ ಎಂಬ ಚಿಕ್ಕ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನ ನೋಡುತ್ತಾನೆ. ಯಾವುದೇ ಕಾರಣಕ್ಕೂ ನಾವಿಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ನಮ್ಮಿಬ್ಬರ ಹೊರತಾಗಿ ಬೇರೆ ಯಾರಿಗೂ ತಿಳಿಯಬಾರದು. ಇದೇ ನನ್ನ ಆಸೆ. ಏನು ಮಾತು ಅಂತ ಕೇಳ್ತಾ ಇದ್ದೀರಾ ರೀ? ಆ ನನ್ನ ಮೈದುನ ಬೀರ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಸತ್ಯದಲ್ಲಿ ಧರ್ಮರಾಜ ಅಂದ ಮೇಲೆ ಅಂತ ನನ್ನ ಬೀರ ಇನ್ನು ಮುಂದೆ ಅನಾಥ ಅಂತ ಹೇಳ್ಬೇಡ್ರಿ. ಅವನು ನನ್ನ ಹೊಟ್ಟೆ ಹುಟ್ಟಿದ ಸ್ವಂತ ಮಗ ರೀ. ನಾನು ಹೊಟ್ಟೆ ಹುಟ್ಟಿದ ಮಗ ಸುಳ್ಳು, ಅವನ ನನ್ನ ಕರೆ ಮಗ ಅಂತ ಇನ್ನು ಮುಂದೆ ನಾನು ಅವನು ಜೋಪಾನ ಮಾಡ್ತೀನಿ ಅಂತ ನಿಮಗ ರಾಮ ವಚನ ಕೊಡ್ತಾ ಇದ್ದೀನಿ. ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿ ಶಕ್ತಿ. ಇಲ್ಲಿಯವರೆಗೆ ನಾವು ಹುಚ್ಚನಾಗಿ ಮುಚ್ಚಿಕೊಂಡಿದ್ದ ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗುವಂತೆ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲಿನಂತೆ ಕೂಗಿ ಹಾಡುವ ನನ್ನೊಂದಿಗೆ. ಬಂದೆ ನನ್ನ ರಾಜ, ಮೆಲ್ಲನೆ ಸುವಾಸನೆಗೈಯುತ್ತ ಮಲ್ಲಿಗೆಯಂತೆ ನಿನ್ನೊಂದಿಗೆ ಹಾಡಿ ನೆಲೆಯುತ್ತೇನೆ. ದಿನವು ಆನಂದವು ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯ ದಿನವು ಆನಂದವು
ಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯ ದಿನವೂ ಅಣ್ಣ ಹತ್ತಿಗೆ ಬಾರಪ್ಪ ಸಹೋದರ, ಕುರಿ ಎಟ್ಟೆಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಹಟ್ಟಿ ಕಸ ಹೊಡೆದು ಬಾಲಮರಿ ತಾಯಿಯ ಬಳಿಗೆ ಬಿಟ್ಟು ಅವುಗಳಿಗೆ ತೊಪ್ಪಲ ಹಾಕಿ ಬದರೊಳಗೆ ಈ ಹೊತ್ತಾಯಿತು. ಬಾರಪ್ಪ ಮೈದನ, ಮೊದಲ ಕೈಕಾಲು ಮುಖ ತೊಳ್ಕೊ. ಒಳಗ ಉಪ್ಪಿಟ್ಟು ಮಾಡಿಟ್ಟಿನಿ, ಬಾಳಕ್ಕಾದ್ರೆ ಆರೇ ಗೊತ್ತಾ. ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ ನಡಿ. ಈ ಬೀರನಿಗೆ ಚಹಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮಿಬ್ಬರ ಕೈ ತುತ್ತಿನಿಂದ ಈ ಕೆಚ್ಚದ ಬೆಳೆಸಿಕೊಂಡಿರುವ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬೋಗಾನೆ ಜೋಳದ ನುಚ್ಚು ಉಂಡೆ ಬಂದಿದ್ದಾನೆ. ಉಂಡಾಗಿ ನೀನು. ಅತ್ತಿಗೆ, ನಾನಂದ್ರೆ ನಿಮ್ಗೆ ಇಷ್ಟ ಅಲ್ಲವೇ? ಯಾಕೋ ಸಹೋದರ, ಇವತ್ತು ಹೀಗೇಕೆ ಮಾತನಾಡುತ್ತಿರುವೆ? ಅಣ್ಣ, ಅದೆಲ್ಲವನ್ನು ನಿಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿರೋಣ. ಅದು ಅದೇ ಕಣ್ಣ ತೊದಲಿಸುತ್ತಿರುವೆ. ಈಗ ತಾನೇ ಹೇಳಿದಲ್ಲಣ್ಣ, ನಾನಂದ್ರೆ ನಿಮ್ಗೆ ಪಂಚಪ್ರಾಣ ಅಂತ. ತೆಗೆದುಕೊಳ್ಳಪ್ಪ. 10,000ರಂತೆ 10 ಮರಿ ಮಾಡಿದ 1,00,000 ರೂಪಾಯಿಗಳನ್ನು ತೆಗೆದುಕೊ. ತಮ್ಮ, ನಿನ್ನದಂತ ಸಾಧನೆ ಸಹೋದರ. ನಿನ್ನ ಈ ದುಡಿಮೆಯನ್ನು ನಾನು ಎಷ್ಟೇ ಬಣ್ಣಿಸಿದರೂ ಅದು ಹೇಳ್ತಿರೋದು. ನನ್ನ ಸಂಸಾರ ನಡೆಯಬೇಕಾದರೆ ಈ ನಿನ್ನ ಕುರಿಮರಿಯಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರೂ ಈ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿ ಈ ನೇಗಿಲ ಯೋಗಿ ನೀವೇ ದುಡಿದು ತಂದದ್ದು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ ಈ ನೇಗಿಲ ಯೋಗಿ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದಿಗೂ ಭೋಗಿಯಲ್ಲ. ಈ ನೇಗಿಲ ಯೋಗಿ ಉಚ್ಚಿ ಬೆತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೇನೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕವನ್ನ, ನಿತ್ಯ ಅದು ನಿನ್ನ ಕಾಯಕ. ತಮ್ಮ, ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿದಿದ್ದರೆ ಹೇಗಣ್ಣ? ಕೇಳಣ್ಣ ಇಲ್ಲಿ ಯೋಗಿಯ ಅರ್ಥವನ್ನು. ಅಂದ ಈನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಪುಟ್ಟರಾಜರು ಗಾನಯೋಗಿ. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ತ್ರಿವಿಧ ದಾಸೋಹಿಯಾದ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲ್ಯ ಸರಿಸಿ, ಆಸೆಯನ್ನು ತ್ಯಜಿಸಿ, ದೇವುಗಳಿಂದ ಸೆರಟನ್ನು ಧರಿಸಿ ಸರ್ವ ಜನಾಂಗಕ್ಕೆ ತಮ್ಮ ಪ್ರವಚನದ ಮೂಲಕ ಹೇಳುತ್ತಾ ತಾವು ಸಾಯುವ ಮುನ್ನ ತಮ್ಮ ಲೇಖನಿಯಲ್ಲಿ ಬರೆದಿಟ್ಟು, ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲವೆಂಬುದೇ ತಾನಿಲ್ಲವೆಂದು ಬರೆದಿಟ್ಟು ಶಿವಾಧೀನರಾದರಲ್ಲ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿ. ಇವೆಂತಹ ಮಾತುಗಳಪ್ಪ. ಇನ್ನು ಕೇಳೋಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಬಿಸಿಲು ಗಾಳಿ ಮಳೆ ಎನ್ನದೇ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿಯನ್ನ, ನೇಗಿಲ ಯೋಗಿ. ನಿನ್ನ ಒಂದೊಂದು ಮಾತನ್ನು ಕೇಳಿ ನಾನು ಈ ಜಗತ್ತನ್ನೇ ಮರೆತು ಬಿಟ್ಟೆ ತಮ್ಮ. ಅಣ್ಣಾತಿಗೆ ನನಗೆ ಆಶೀರ್ವಾದ ಮಾಡಿ. ಬಾರಪ್ಪ ಶಶಿ, ಈಗ ಬಂದೇನು? ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ತಾನೇ? ಅಭ್ಯಾಸ ಆತಿಗೆ ಚೆನ್ನಾಗಿದೆ, ಆದ್ರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾಡಿದ ಹಣವಿದೆಯಲ್ಲಣ್ಣ, ತಮ್ಮನಿಗೆ ಕೊಟ್ಟು ಬಿಡು. ಆಯ್ತಪ್ಪ, ಎಷ್ಟು ಬೇಕಾಗಿದೆಯಪ್ಪ ಹಣ? 25,000 ಕಟ್ಟಿಬಿಡು ಅಣ್ಣ, ಸಾಕು. ತೆಗೆದುಕೊಳ್ಳಪ್ಪ. ಹಣವೆಂದ ಮೇಲೆ ಹಿಡಿತದಿಂದಿರಬೇಕು.
ನೋಡಿದೇನ್ರಿ ಈಗ ನಮ್ಮ ಸಂಸಾರ ಆನಂದ ಸಾಗರವಾಯ್ತು. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಗಿ ಹಾಡೋಣ. ಎಲ್ಲರೂ ಕೂಡಿ ಹಾಡೋಣ್ರಿ. ಅದು ಸ್ವಲ್ಪ ನೀವು ನಗ್ರಿಪ್ಪ. ಅಲ್ಲ ಉಪ್ಪು ಖಾಲಿ ಬೇಸಿ ಹಾಕಿ ಅಡಿಗೆ ಮಾಡಿರ್ತೀನಿ, ಯಾಕೆ ನಗೋಲ್ರಿ ಅಂತ ಗೊತ್ತಾಗೋಲ್ಲ ನನಗೆ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ಇಂದು ನನ್ನ ದೀಪ. ಕೂಡಿ ಬಾಳುವ ಇನ್ನೆಂದು ಸೇರಿದೆಯೋಣ, ಕೂಡಿ ಬಾಳುವ ಇನ್ನೆಂದು ಸೇರಿದೆಯೋಣ. ಸರಸದಿ ಹರ್ಷವ ಪಡೆವೆ ದಿವಾಳೋಣ ಎಂದು ಸೇರಿಯೋಣ ಎಂದು ನಾವು ತುದಿ ಹೇಳುವ ನಮ್ಮ ಬಲವನ್ನು ಎಲ್ಲ ತುದಿ ಹೇಳುವ ನಮ್ಮ ಬಲವನ್ನು ಎಲ್ಲ ಮೈದುನ ಶಶಿಧರ ಯಪ್ಪ ಬಾರಯ್ಯಪ್ಪ. ಹಾಸ್ಟೆಲ್ನಾಗ ಇದ್ದಿದ್ದು ಎಂತ ತಿಂದಿತ್ತೇನು ಹೋಟೆಲ್ನಂದು ಒಟ್ಟ ಮೈನ ಹಚ್ಚಿಲ್ಲ ನನ್ನ ಮೈದನ. ಇವ ಮನೆಯಾಗ ತಿಂದು ತಿಂದು ಹುಲಿ ಬೆಳೆಸ್ಬಿಟ್ಟಿನಿ. ಅದ್ರ ಕುರಿ ದಡ್ಡಿಯಾಗ ನುಚ್ಚು ಹಾಲು ಭಾಳ ಬಿದ್ದೈತಿ. ಈ ಮೈದನಿಗೆ ಭಾಳ ಬಿದ್ದಿಲ್ಲ. ನಡಿಯಪ್ಪ ನಿನ್ನ ಸಂಬಂಧ ಬಿಸಿ ಬಿಸಿ ಒಂದು 4 ರೊಟ್ಟಿ ಮಾಡಿಕೊಡ್ತೀನಿ. ಹೊರ ತುಂಬ ಉಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕಂತಿ. ನೋಡಲೆ ಓದಿ ಓದಿ ನಮ್ಮ ಮನೆ ಆಗಿದೆ. ಏನು ನೌಕರಿ ಮಾಡ್ತೀವಿ ಏನು ಬಿಡ್ತೀಯೋ ಊಟ ಮಾಡೋಣ ರೀ. ನಿಮಗೇನ್ರಿ ಆಗೈತ್ರಿ? ಈ ನಮ್ಮನೆ ಯಾಕೆ ನಿಂದ್ರಾಕತ್ತೀರಿ? ಸ್ವಲ್ಪ ನಕ್ಕೊಂತ ಮಾಡಿ ನಮ್ಮ ಅಗ್ಲ ಅದಿನಿಲ್ಲ. ನೀವು ಅಂಜಬಾರ್ರಿ. ಏನ್ರಿ ನಡ್ರಿ ಹೋಗೋಣ. ಒಳ ನಡ್ರಿ, ಒಳಗಿಲ್ಲ ಐತಿ.